ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಒಂದು ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಒಂದು ಸೆಪ್ಟೆಂಬರ್ 2ಕ್ಕೆ ಒಂದು ದರ್ಶನ್ ರವರಿಗೆ ಬೇಲ್ ಸಿಗಲಿದೆ. ಹೌದು ಸ್ನೇಹಿತರೆ, ಒಂದು ವಕೀಲರೇ ಹೇಳಿದ್ದಾರೆ. ವರ್ಕ್ ಆಗುತ್ತಿದೆ ಮಾಸ್ಟರ್ ಪ್ಲಾನ್. ದರ್ಶನ್ ರವರ ಒಂದು ವಕೀಲರು ಮಾಡಿರ್ತಕ್ಕಂಥ ಮಾಸ್ಟರ್ ಪ್ಲಾನ್ ಈಗಾಗಲೇ ವರ್ಕ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಅಷ್ಟಕ್ಕೂ ಏನು ಮಾಸ್ಟರ್ ಪ್ಲಾನ್? ದರ್ಶನ್ ರವರು ಸೆಪ್ಟೆಂಬರ್ 2ಕ್ಕೆ ಯಾವ ರೀತಿಯಾಗಿ ಹೊರಬರ್ತಾರೆ? ಸೊ ಇವರಿಗೆ ಬೇಲ್ ಸಿಗಲ್ಲ ಅಂತ ಒಂದು ಕೋರ್ಟ್ ಸರಿಯಾಗಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ. ಇದರಿಂದ ಮತ್ತೆ ಹೇಗೆ ಬೇಲನ್ನು ಪಡಿತಾರೆ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ದರೆ ತಡ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ, ಒಂದು ದರ್ಶನ್ ಅವರು ಹೊರ ಬರಲೇಬಾರ್ದು, ಯಾಕಪ್ಪ ಅಂದರೆ ಅವ್ರು ಮಾಡಿರೋದು ದೊಡ್ಡ ತಪ್ಪು. ಸೊ ಆ ಒಂದು ದೊಡ್ಡ ತಪ್ಪಿನಿಂದ ಅವರು ಇನ್ನೂ ಒಳಗಡೆನೇ ಇರಬೇಕು, ಅವರು ಹೊರಗಡೆ ಬರಬಾರ್ದು, ಯಾವುದೇ ಕಾರಣಕ್ಕೂ ಅವರು ಹೊರಗಡೆ ಬರಬಾರ್ದು, ಅವರಿಗೆ ಜೀವಾವಧಿ ಶಿಕ್ಷೆ ಆಗಬೇಕು ಅನ್ನೋದು ಕೆಲವೊಂದಿಷ್ಟು ಜನರ ಅಭಿಪ್ರಾಯವಾಗಿದೆ. ಇನ್ನೊಂದಿಷ್ಟು ಜನ ಇಲ್ಲ, ದರ್ಶನ್ ಅವರು ಯಾವುದೇ ಒಂದು ಕಾರಣಕ್ಕೂ ತಿಳಿಯದೇನೋ ಒಂದು ತಪ್ಪನ್ನು ಮಾಡಿಬಿಟ್ಟಿದ್ದಾರೆ, ಇಂದಿಗೂ ಕೂಡ ಅವರು ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ. ಒಂದು ಆದಷ್ಟು ಬೇಗ ದರ್ಶನ್ ಅವರು ಹೊರಬರಲಿ ಅಂತಕ್ಕಂಥದ್ದು ಇನ್ನೊಂದಿಷ್ಟು ಜನರ ಅಭಿಪ್ರಾಯವಾಗಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ, ಒಂದು ದರ್ಶನ್ ಅವರು ಒಂದು ಹೊರ ಬರಬೇಕಾ ಅಥವಾ ಅವರು ಮಾಡಿರೋ ತಪ್ಪಿಗೆ ಅವರು ಒಳಗಡೆನೇ ಇರಬೇಕಾ? ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ದರ್ಶನ್ ಅವರು ಹೊರಗಡೆ ಇದ್ರೆ ಈಗಾಗಲೇ ಒಂದು ತುಂಬಾನೇ ಒಂದು ಹೆಲ್ಪ್ಲೈನ್ ನೇಚರ್ ಅಂತಕ್ಕಂಥದ್ದು ಅವರಲ್ಲಿ ತುಂಬಾನೇ ಇದೆ. ಹಲವಾರು ಪ್ರಾಣಿಗಳನ್ನು ಒಂದು ದತ್ತು ಪಡೆದು ಸಾಕ್ತಾ ಇದ್ದಾರೆ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದರೆ ತಮ್ಮ ಮನೆಯ ಬಾಗಿಲಿಗೆ ಬಂದಂಥವ್ರಿಗೆ ಯಾವತ್ತೂ ಒಂದು ವಾಪಸ್ ಕಳಿಸೇ ಇಲ್ಲ. ಸೊ ತುಂಬ ಚೆನ್ನಾಗಿ ಒಂದು ಆತಿಥ್ಯವನ್ನು ಮಾಡಿಬಿಟ್ಟು ಅವರಿಗೆ ಅವ್ರ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಒಂದು ಹಣವನ್ನು ಕೊಟ್ಟು ಕಳಿಸಿದ್ದಾರೆ. ಸೊ ಯಾಕಪ್ಪ ಅಂತಂದರೆ ಕಷ್ಟ ಅಂತ ಬಂದವರಿಗೆ ದರ್ಶನ್ ಅವರು ಯಾವತ್ತೂ ಇನ್ನೂವರೆಗೂ ವಾಪಸ್ ಕಳಿಸೇ ಇಲ್ಲ. ಸೊ ಅಂತಹ ಗುಣದವರು ದರ್ಶನ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಮತ್ತು ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಕೂಡ ದರ್ಶನ್ ಅವರು ಮಾಡಿದ್ದಾರೆ, ಎಂದಿಗೂ ಕೂಡ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ತುಂಬ ಸಮಾಜಮುಖಿ ಕಾರ್ಯವನ್ನು ಮಾಡಿದ್ರು ಕೂಡ ಒಂದು ಜನರು ನೆನಪಡೋದು ಮಾತ್ರ ದರ್ಶನ್ ಅವರು ಮಾಡಿರುವಂತಕ್ಕಂಥ ಒಂದು ಕೆಟ್ಟ ಕೆಲಸವನ್ನು ಮಾತ್ರ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ದರ್ಶನ್ ಅವರು ಕೂಡ ಹಲವಾರು ಒಂದು ಸಮಾಜಮುಖಿ ಕಾರ್ಯಗಳನ್ನು ಮಾಡಿದ್ದಾರೆ. ಸೊ ಅಂಥದ್ರಲ್ಲಿ ಒಂದು ಏನೋ ಒಂದು ಕೆಟ್ಟ ಗಳಿಗೆ ಕೆಟ್ಟ ಸಮಯ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ದರ್ಶನ್ ಅವರು ತಿಳಿಯದೇನೋ ಈ ತಪ್ಪನ್ನು ಮಾಡಿಬಿಟ್ರು. ಹಾಗೇನೋ ನಾನು ಹೇಳ್ತಾ ಇರೋದೇನಪ್ಪ ಅಂತಂದರೆ, ಅವರೇನು ಸರಿ ಮಾಡಿದ್ದಾರೆ, ಒಂದು ಸರಿಯಾದ ಕೆಲಸವನ್ನು ಮಾಡಿದ್ದಾರೆ, ಅವರೇನು ಒಂದು ರಿಲೀಸ್ ಆಗಿಬಿಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಒಂದು ಕೆಟ್ಟ ಗಳಿಗೆ ಕೆಟ್ಟ ಸಮಯ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಒಂದು ಕೋಪದ ಕೈಗೆ ಬುದ್ಧಿ ಕೊಟ್ಬಿಟ್ಟು ಏನೋ ಮಾಡೋಕ್ಕೋಗಿ ಏನೋ ಮಾಡಿಬಿಟ್ಟಿದ್ದಾರೆ. ಆದರೆ ದರ್ಶನ್ ಅವರು ಬೇಕಂತ ಏನೂ ಮಾಡಿಲ್ಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಇಂತಹ ಟೈಮ್ನಲ್ಲಿ ಏನೋ ಆಗಿಬಿಟ್ಟಿದೆ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಅಂತ ದರ್ಶನ್ ಅವರು ತುಂಬಾ ಇಂದಿಗೂ ಕೂಡ ಕಷ್ಟವನ್ನು ಒಂದು ಅನುಭವಿಸ್ತಾ ಇದ್ದಾರೆ. ಆದರೆ ದರ್ಶನ್ ಅವರ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದರೆ ಇಷ್ಟೊಂದು ವೈರಲ್ ಆಗ್ತಿಲ್ಲ, ಇಷ್ಟೊಂದು ಟ್ರೆಂಡ್ ಆಗ್ತಿರಲಿಲ್ಲ, ಇಷ್ಟೊಂದು ಸೆನ್ಸೇಷನ್ ವಿಷಯ ಆಗ್ತಾನೆ ಇರಲಿಲ್ಲ ಇದು. ಸೊ ದರ್ಶನ್ ಅವರು ಅಂತಕ್ಕಂಥದ್ರಿಂದ ಈ ರೀತಿಯಾಗಿ ಒಂದು ಟ್ರೆಂಡ್ ಅನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ದರ್ಶನ್ ರವರು ಆದಷ್ಟು ಬೇಗ ಹೊರಬರಲಿ ಅನ್ನೋದು ಹಲವರ ಅಭಿಪ್ರಾಯವಾಗಿದೆ. ಇನ್ನು ದರ್ಶನ್ ರವರ ಒಂದು ವೈಯಕ್ತಿಕ ವಿಚಾರವನ್ನ ಇಟ್ಕೊಂಡು ಬೇಲ್ ಕೇಳುವ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಅವರ ವೃತ್ತಿ ಹಾನಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡ್ಬಿಟ್ಟು ಮತ್ತು ಅವರ ತಾಯಿ ಅನಾರೋಗ್ಯವನ್ನ ಇಟ್ಕೊಂಡ್ಬಿಟ್ಟು ಒಂದು ಬೇಲನ್ನ ಕೇಳುವ ಒಂದು ಯೋಚನೆಯಲ್ಲಿ ಒಂದು ದರ್ಶನ್ ರವರ ಪರ ವಕೀಲರು ಇದ್ದಾರಂತೆ. ಇನ್ನು ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಅವರ ತಾಯಿಗೆ ಎಲ್ಲಿಗೆ ಅನಾರೋಗ್ಯ ಕಾಡ್ತಾ ಇದೆ ಅಂತೆ. ಸೊ ಸರಿಯಾಗಿ ಒಂದು ಆರೋಗ್ಯದ ಮೇಲೆ ತುಂಬಾ ಪರಿಣಾಮಗಳು ಬೀರ್ತಾ ಇದೆ ಅಂತೆ. ಇದೇ ಒಂದು ವಿಚಾರವನ್ನ ಇಟ್ಕೊಂಡು ದರ್ಶನ್ ಅವರಿಗೆ ಬೇಲ್ ಕೊಡಿಸ್ತೀನಿ ಅನ್ನೋ ಮಾತನ್ನ ಒಂದು ವಕೀಲರು ಹೇಳಿದ್ದಾರಂತೆ. ಸೊ ಇನ್ನು ನೋಡ್ಬೇಕಾಗತ್ತೆ ಏನಾಗುತ್ತೆ ಅನ್ನೋದನ್ನ. ಖಂಡಿತವಾಗ್ಲೂ ದರ್ಶನ್ ಅವರಿಗೆ ಬೇಲ್ ಸಿಗುತ್ತೆ ಅನ್ನೋದನ್ನ ಒಂದು ವಕೀಲರು ಹೇಳಿದ್ದಾರಂತೆ. ಸೊ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ, ದರ್ಶನ್ ಅವರಿಗೆ ಒಂದು ಬೇಲ್ ಸಿಗುತ್ತಾ, ದರ್ಶನ್ ಅವರು ಹೊರ ಬರಬೇಕಾ ಅಥವಾ ಒಳಗಡೆನೇ ಇರಬೇಕಾ? ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.